ಕಾವ್ಯಾಳನ್ನ ತನ್ನ ತೋಳ್ಗಳಲ್ಲಿ ಹಿಡ್ಕೊಂಡು ಆದಿತ್ಯ ಸ್ವಲ್ಪ ವಾರ್ಮ್ ಆಗಿರೋ ವಾಯ್ಸ್ ನಲ್ಲಿ ಮಾತಾಡ್ದ. ಜನರು ಎರಡು ರೀತಿ ಪ್ರೀತಿ ಮಾಡ್ತಾರೆ ವೈಫಿ. ಕೆಲವರು ಹುಚ್ಚರ ತರ ಲವ್ ನಲ್ಲಿ ಬೀಳ್ತಾರೆ, ಆದ್ರೆ ಇನ್ನು ಕೆಲವರು ಹುಚ್ಚರು ತರ ಪ್ರೀತಿಸ್ತಾರೆ. ನಾನು ಆ ಸೆಕೆಂಡ್ ಕ್ಯಾಟಗರಿಗೆ ಸೇರ್ತೀನಿ. ನಾನ್ ನಿನ್ ತಾಳಕ್ ತಕ್ಕ ಹಾಗೆ ಡ್ಯಾನ್ಸ್ ಮಾಡೋ ಹುಚ್ಚ ಪ್ರೇಮಿ ಅಲ್ಲ. ಬದ್ಲಿಗೆ ನನ್ನ ಪ್ರೀತಿಯಿಂದಾನೇ ನಿನ್ನನ್ನ ಹುಚ್ಚಿಯಾಗ್ಸೋ ಪವರ್ ನನಗಿದೆ. ಸೊ ನನ್ನ ಎದುರು ಮಾತಾಡುವಾಗ ನೀನ್ ವರ್ಡ್ಸ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರು. ಹೀಗೆ ಹೇಳ್ತಾ ಅವನು ಕಾವ್ಯಾಳನ್ನ ತನ್ನಿಂದ ಸ್ವಲ್ಪ ದೂರ ಎಳೆದು ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಅವಳ ಭುಜದ ಮೇಲಿದ್ದ ಸೆರಗನ್ನ ಕೆಳಗ್ ಜಾರಿಸ್ದ. ಅವಳ ಫೇಸ್, ನೆಕ್ ಮತ್ತೆ ಶೋಲ್ಡರ್ಸ್ ಮೇಲೆ ತನ್ನ ಬೆರಳುಗಳಿಂದ ತುಂಬಾ ಪ್ರೀತಿಯಿಂದ ಮುದ್ದಿಸ್ತಾ ಅವನು ಅವಳ ಲಿಪ್ಸ್ ಹತ್ರ ಹೋದ. ಅವಳ ಇಯರ್ಸ್ ಹತ್ರ ಕುತ್ತಿಗೆಗೆ ಕಿಸ್ ಮಾಡ್ತಾ ಅವನು ತುಂಬಾ ಸ್ಲೋ ಆಗಿ ಪಿಸ್ ಕೊಡ್ತಾ. ವೈಫಿ, ಸೊಫೊಕೇಶನ್ ಅಂದ್ರೆ ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗ್ಬೇಕಾ? ಆದಿತ್ಯ ಕಾವ್ಯಾಳ ಫೇಸ್ ಅನ್ನ ತನ್ನ ತೋಳುಗಳ ಮಧ್ಯೆ ಹಿಡಿದು ಅವಳ ಲಿಪ್ಸ್ ಅನ್ನ ತನ್ನ ತುಟಿಗಳಲ್ಲಿ ಸೆರೆ ಹಿಡಿದು ತುಂಬಾ ಫ್ಯಾಷನೇಟ್ ಆಗಿ ಚುಂಬಿಸೋಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತು ಕಾವ್ಯ ತನ್ನನ್ನ ತಾನು ಕಂಪ್ಲೀಟ್ ಆಗಿ ಮರೆತು ಹೋದಾಗೆ ಫೀಲ್ ಆಯ್ತು. ಆದ್ರೆ ಸ್ವಲ್ಪ ಸಮಯದ ನಂತರ ಅವಳ ಉಸಿರು ತುಂಬಾ ಭಾರ ಆಗೋಕೆ ಶುರು ಆಯ್ತು. ಅವಳು ಆದಿತ್ಯನಿಂದ ಸಪರೇಟ್ ಆಗೋಕೆ ಟ್ರೈ ಮಾಡ್ತಾ ಅವನನ್ನ ದೂರ ತಳ್ಳೋಕೆ ನೋಡಿದ್ಲು. ಆದ್ರೆ ಆದಿತ್ಯ ಅವಳನ್ನ ಇನ್ನೂ ಬಿಗಿಯಾಗಿ ಹಿಡಿದು ಹಾಗೇನೆ ಕಿಸ್ ಮಾಡ್ತಾ ಇದ್ದ. ಕಾವ್ಯ ಫುಲ್ಲು ಸಫೋಕೇಟ್ ಆಗ್ತಿದ್ಲು ಮತ್ತೆ ಅವನಿಂದ ರಿಲೀಸ್ ಆಗೋಕೆ ತುಂಬಾನೇ ಒದ್ದಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಎಷ್ಟು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲೋ ಆದಿತ್ಯ ಅಷ್ಟೇ ತೀವ್ರತೆಯಿಂದ ಅವಳನ್ನ ಚುಂಬಿಸ್ತಿದ್ದ. ಸ್ವಲ್ಪ ಹೊತ್ನಲ್ಲೇ ಅವಳು ಪೂರ್ತಿ ಸುಸ್ತಾಗಿ ಸೈಲೆಂಟ್ ಆದ್ಲು. ಅವಳು ಮೌನವಾಗುವುದನ್ನ ನೋಡಿ ಆದಿತ್ಯ ಅವಳನ್ನ ತನ್ನ ತುಟಿಗಳ ಸೆರೆಯಿಂದ ಫ್ರೀ ಮಾಡಿ ತನ್ನ ತೋಳುಗಳಲ್ಲಿ ಹಿಡಿದು ಮುದ್ದಿಸೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಮಾತ್ರ ತುಂಬಾ ಹೆವಿಯಾಗಿ ಉಸಿರಾಡ್ತಿದ್ಲು. ಇದನ್ನೇ ಸಫೊಕೇಶನ್ ಅಂತ ಕರೆಯೋದು ವೈಫಿ. ನೆಕ್ಸ್ಟ್ ಟೈಮ್ ನಿನ್ಗೆ ನನ್ನ ಸುತ್ತಲೂ ಉಸಿರುಗಡ್ದಾಗೆ ಅನ್ಸಿದ್ರೆ ಈ ಮುತ್ತು ನಿನಗೆ ನೆನ್ಪಿರ್ಲಿ. ಅವನು ಕಾವ್ಯಾಳ ಫೇಸನ್ನ ತನ್ನ ಹತ್ರಕ್ಕೆ ಎಳ್ಕೊಂಡು ಅವಳ ಆ ಊದಿಕೊಂಡಿರೋ ಲಿಪ್ಸ್ ಮುದ್ದಿಸ್ತಾ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಪ್ರೀತಿಯಿಂದ ನೋಡ್ತಾ ಅಂದ. ವೈಫಿ, ನೀನೀಗ ನನ್ನ ಜೊತೆ ಆಡ್ದ ಆ ಫೋನ್ ಜೋಕ್ ಇದೆಯಲ್ಲ, ಮಿಸ್ಟೇಕ್ ಆಗಿನೋ ಅದನ್ನ ಇನ್ನೊಮ್ಮೆ ರಿಪೀಟ್ ಮಾಡಬೇಡ. ಯಾಕಂದ್ರೆ ನಾನು ನಿನ್ನನ್ನ ಕೊಲ್ಲೋಕೆ ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಅದ್ವೈತ್ ಕಶ್ಯಪ್ ಸಾವ್ಗೆ ನೀನ್ ಗ್ಯಾರಂಟಿ ರೀಸನ್ ಆಗ್ತೀಯಾ, ಹುಷಾರ್. ಆದಿತ್ಯ ಇಷ್ಟು ಹೇಳಿ ನೆಲದ ಮೇಲೆ ಬಿದ್ದಿದ್ದ ಕಾವ್ಯಾಳ ಸೆರಗನ್ನ ಎತ್ತಿ ಅವಳ ಶೋಲ್ಡರ್ ಮೇಲೆ ಇಟ್ಟ. ಅವಳ ತುಟಿಗಳಿಗೆ ಲಘುವಾಗಿ ಒಂದು ಕಿಸ್ ಕೊಟ್ಟು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಅವನನ್ನ ಸ್ಟಾಪ್ ಮಾಡಿ ಮುಖ ಗಂಟಿಕೊಂಡು ಅಂದ್ಲು, ನಿನಗೆ ಹೇಗಿಷ್ಟನೋ ಹಾಗೆಲ್ಲ ಮಾಡಿ ಆಯ್ತು. ಈಗ ನಿನ್ ಸಿಟ್ಟು ನನ್ನನ್ನ ಕೆಣಕದ ಮೇಲೆ ಕಂಪ್ಲೀಟ್ ಆಗಿ ಕೂಲ್ ಆಗಿರ್ಬೇಕಲ್ಲ. ಆಗಿರ್ಬೇಕಾದ್ರೆ ಈ ಮಿಡ್ ನೈಟ್ ಅಲ್ಲಿ ನೀನೆಲ್ಲಿಗೆ ಹೋಗ್ತಿದ್ಯಾ? ಆದಿತ್ಯ ಡೋರ್ ಹತ್ರ ನಿಂತು ಅಂದ. ನನ್ ಜೊತೆ ನಿನ್ಗೆ ಸಫೋಕೇಶನ್ ಆಗ್ತಿದೆ ಅಲ್ವಾ ವೈಫಿ? ಈಗ ನಾನು ಇಲ್ಲಿರಲ್ಲ, ಸೊ ನೀನ್ ತುಂಬಾ ಕಂಫರ್ಟಬಲ್ ಆಗಿ ಉಸಿರಾಡಬಹುದು. ಹೀಗೆ ಹೇಳ್ತಾ ಅವನು ರೂಮಿಂದ ಹೊರಗೋದ. ಅವನೀಗ ನನ್ನ ಜೊತೆ ಬಿಹೇವ್ ಮಾಡ್ತಿರೋ ರೀತಿಗೆ ನಾನು ಆಕ್ಚುಲಿ ಸಿಟ್ಟಾಗ್ಬೇಕು, ಆದ್ರೆ ಅವನು ಉಲ್ಟಾ ನನ್ನ ಆಂಗರ್ನ ತೋರಿಸ್ತಿದ್ದಾನೆ. ಕೆಲವೊಮ್ಮೆ ನನ್ಗೆ ನನ್ನ ಮೇಲೇನೆ ಕೋಪ ಬರುತ್ತೆ. ಇಷ್ಟೆಲ್ಲೋ ಆದ್ರೂ ನಾನು ಅವನನ್ನ ಹೇಗ್ ಪ್ರೀತಿಸಿದೀನಿ ಅಂತ ಯೋಚನೆ ಮಾಡ್ತೀನಿ. ಹೀಗೆ ಹೇಳ್ತಾ ಅವಳು ಬೆಡ್ ಮೇಲೆ ಕುಳಿತುಕೊಂಡ್ಲು. ಟೇಬಲ್ ಲ್ಯಾಂಪ್ ಪಕ್ಕದಲ್ಲೇ ಇದ್ದ ಆದಿತ್ಯನ್ ಫೋಟೋ ನೋಡ್ತಾ ಸ್ವಲ್ಪ ಇರಿಟೇಟ್ ಆಗಿರೋ ವಾಯ್ಸ್ ನಲ್ಲಿ ಅಂದ್ಲು, ನೀವು ನನ್ನನ್ನ ನಿಮ್ ಹಾರ್ಟ್ ಒಳಗಡೆ ಎಂಟ್ರಿ ಕೊಡೋಕ್ ಬಿಟ್ರೆ ಮಾತ್ರ ನಾನ್ ನಿನ್ನ ಮಿಸ್ಟರ್ ಹಸ್ಬೆಂಡ್ ಅಂತ ಕರೆಯೋಕೆ ಸಾಧ್ಯ. ನೀವು ನಂಬ್ತಿರೋ ಇಲ್ವೋ, ನಿಮ್ ತಾಯಿಯ ಆ ಕೇರ್ಲೆಸ್ ಬಿಹೇವಿಯರ್ ನಿಮ್ಮನ್ನ ಒಳಗಿನಿಂದ ತುಂಬಾ ಹರ್ಟ್ ಮಾಡ್ತಿದೆ. ಅಂಡ್ ಅದಕ್ಕೋಸ್ಕರನೇ ನೀವು ಇಷ್ಟೊಂದು ರೂಡ್ ಆಗಿ ಬಿಹೇವ್ ಮಾಡ್ತಿದ್ದೀರಾ. ಕಾವ್ಯ ಹೀಗೆ ಹೇಳಿ ಆದಿತ್ಯನ್ ಫೋಟೋವನ್ನ ಕೈಯಲ್ಲಿ ಇಟ್ಕೊಂಡು ತುಂಬಾ ಪ್ರೀತಿಯಿಂದ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರಾಜ್ವಿಲ್ಲಾ, ಅರವಿಂದ್ ಅವರ ಬೆಡ್ರೂಮ್. ಅರವಿಂದ್ ತಮ್ಮ ರೂಮ್ ನಲ್ಲಿ ಬೆಡ್ ಸೈಡ್ ಲ್ಯಾಂಪ್ ಹತ್ರ ಕೂತು ಯಾವುದೋ ಬುಕ್ ಓದೋದ್ರಲ್ಲಿ ಬ್ಯುಸಿ ಆಗಿದ್ರು, ಅಥವಾ ಆ ಪುಸ್ತಕದ ನೆಪದಲ್ಲಿ ಮಾಧವಿ ಬಗ್ಗೆ ಯೋಚನೆ ಮಾಡ್ತಿರಬಹುದು. ಮಾಧವಿ ಸಿಂಧೂರ ಧರಿಸೋಕೆ ಸಡನ್ ಆಗಿ ರೆಫ್ಯೂಸ್ ಮಾಡಿದ್ದು ಅಂಡ್ ಮಂಗಳಸೂತ್ರ ರಿಮೂವ್ ಮಾಡಿದ್ದು ಅವ್ರ ಮೈಂಡ್ ನಲ್ಲಿ ಸಾವಿರಾರು ಕ್ವೆಶನ್ಸ್ ಕ್ರಿಯೇಟ್ ಮಾಡ್ತಿತ್ತು. ಅಷ್ಟರಲ್ಲಿ ಬೆಡ್ ನ ಇನ್ನೊಂದು ಸೈಡ್ ನಲ್ಲಿ ನಂದಿತಾ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಅದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಿದ್ಲು. ಯೋಚನೆ ಮಾಡಿ ಸುಸ್ತಾದಾಗ ಅವಳು ಅರವಿಂದ್ ಕಡೆ ನೋಡಿದ್ಲು. ನೀವ್ ಏನ್ ಯೋಚನೆ ಮಾಡ್ತಿದ್ದೀರಿ? ಅಕ್ಕ ಫೈನಲಿ ಏನ್ ಮಾಡೋಕ್ ಹೊರಟಿದ್ದಾಳೆ? ಅರವಿಂದ್ ಕಣ್ಗಳು ಮಾತ್ರ ಇನ್ನು ಬುಕ್ ಮೇಲೆಯೇ ಇತ್ತು.
ನಾನೇನ್ ಹೇಳಿ, ನಿನ್ಗೇನ್ ಅನ್ಸುತ್ತೆ? ನಂದಿತಾ ಸ್ವಲ್ಪ ಇರಿಟೇಟ್ ಆದ್ಲು. ಓಹೋ, ಕಮ್ಮಾನ್, ಅವಳು ಮಂಗಳಸೂತ್ರ ಹಾಕಲ್ಲ ಅಂದ್ರೆ ಸಿಂಧೂರ ಇಟ್ಕೊಳಲ್ಲ, ನಮ್ಗೆ ಹೇಳ್ದೆ ಎಲ್ಲೋ ಹೊರಟೋಗ್ತಾಳೆ. ಅವಳ ಈ ಸಡನ್ ಬಿಹೇವಿಯರ್ ಚೇಂಜ್ ಇದೆಲ್ಲದರ ಮೀನಿಂಗ್ ಏನ್ ಅನ್ಸುತ್ತೆ? ಅರವಿಂದ್ ಆ ಬುಕ್ ಕೂದುತ್ತಲೇ ಅಂದ್ರು. ನೀನೇ ಯಾಕೆ ಹೋಗೋಳನ್ನ ಕೇಳ್ಬಾರ್ದು? ಹೇಗಿದ್ರು ನೀನ್ ಅವಳು ಸ್ವಂತ ಸಿಸ್ಟರ್ ಅಲ್ವಾ? ಬಹುಶಃ ಅವಳು ನಿನಗೆ ಸತ್ಯ ಹೇಳ್ಬಹುದು. ನಂದಿತಾ ಅರವಿಂದ್ ಆಡಿದ ಆ ಮಾತನ್ನ ಕೇಳಿ ಮುಖ ಸೊಟ್ಟಗ್ ಮಾಡಿದ್ಲು. ನಾನ್ ಕೇಳಿದ ತಕ್ಷಣ ಅವಳು ನನಗೆಲ್ಲ ವಿಷಯ ರಿವೀಲ್ ಮಾಡೋಕೆ ರೆಡಿ ಇದ್ದಾಳೆ ಅನ್ಸುತ್ತಾ? ಹೀಗೆ ಹೇಳ್ತಾ ಅವಳು ಸಿಟ್ಟಿನಿಂದ ತನ್ನ ಸೈಡ್ ಇದ್ದ ಲೈಟ್ ಆಫ್ ಮಾಡಿ ಮಲಗಿದ್ಲು. ಅಷ್ಟರಲ್ಲಿ ಇನ್ನೊಂದು ಗಾರ್ಡನ್ ನಲ್ಲಿ ಆದಿತ್ಯ ಫುಲ್ ಆಂಗರ್ ನಲ್ಲಿ ತೋಟಕ್ಕೆ ಹೋದ. ಅಲ್ಲಿ ನಿಂತು ಸಿಗರೇಟ್ ಸೇತಾ ಅವನ ಕಣ್ಣುಗಳು ಒಂದು ಕಾರ್ನರ್ ನಲ್ಲಿದ್ದ ಆ ಫೌಂಟೈನ್ ಮೇಲೆ ಫಿಕ್ಸ್ ಆಗಿತ್ತು. ಅಲ್ಲಿ ಮಾಧವಿ ಬೆಂಚ್ ಮೇಲೆ ತುಂಬಾ ಪೀಸ್ಫುಲ್ ಆಗಿ ಕೂತು ಆ ಕಾರಂಜಿಯಿಂದ ಬೀಳ್ತಿರೋ ವಾಟರ್ ಡ್ರಾಪ್ ಅನ್ನೇ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ರು. ಆದಿತ್ಯ ಅವರನ್ನೇ ನೋಡ್ತಾ ತುಂಬಾ ಥಾಟ್ಫುಲ್ ಆಗಿ ಸಿಗರೇಟ್ ತುಂಡನ್ನ ಕೆಳಗಿಸ್ತು ಮಾಧವಿಯವ್ರ ಕಡೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಹೋಗಿ ನಿಂತು ಎರಡು ಕೈಗಳನ್ನ ಕಟ್ಟಿ ಅವ್ರ ಜೊತೆ ಆ ಫೌಂಟೈನ್ ನೋಡೋಕೆ ಶುರು ಮಾಡ್ದ. ನೀವೀಗ ಚೆನ್ನಾಗಿದ್ದೀರಾ? ಒಂದು ಲಾಂಗ್ ಬ್ರೇಕ್ ಆದ್ಮೇಲೆ ಆದಿತ್ಯ ಸೈಲೆನ್ಸ್ ಬ್ರೇಕ್ ಮಾಡ್ದ. ನಿನ್ಗೆ 7 years ಇದ್ದಾಗ ನೀನು ನಿನ್ನ ಫ್ರೆಂಡ್ ಗಾರ್ಡನ್ ಅಲ್ಲಿ ಒಂದು ಫೌಂಟೇನ್ ನೋಡಿ ನನಗೂ ಬೇಕಂತ ತುಂಬಾ ಹಠ ಮಾಡಿದ್ದೆ, ನೆನ್ಪಿದ್ಯಾ? ಮಾಧವಿ ಆದಿತ್ಯನ ಪ್ರಶ್ನೆಗೆ ಆನ್ಸರ್ ಮಾಡಲಿಲ್ಲ, ಬದಲಾಗಿ ಹಳೆಯ ಮೆಮೊರಿಯನ್ನ ನೆನಪು ಮಾಡ್ಕೊಟ್ರು. ಇದನ್ ಕೇಳಿದ ಆದಿತ್ಯ ವ್ಯಂಗ್ಯವಾಗಿ ಒಂದು ಸ್ಮೈಲ್ ಕೊಟ್ಟು ಅಂದ, ಅದೆಲ್ಲ ತುಂಬಾ ಓಲ್ಡ್ ಮ್ಯಾಟರ್, ಹೊಸ್ದೇನಾದ್ರೂ ಹೇಳಿ. ಆದಿತ್ಯ ಅವ್ರ ಪಕ್ಕದಲ್ಲೇ ಕೂತ್ಕೊಂಡ. ನೀನು ಡ್ರೈವರ್ಗೆ ಕಾಲ್ ಮಾಡಿ ನನ್ನ ಪ್ರತಿಯೊಂದು ಮೂಮೆಂಟ್ಸ್ ಅನ್ನ ಟ್ರ್ಯಾಕ್ ಮಾಡಿದ್ಯಾ ಅಂದಮೇಲೆ ನಾನು ಲಾಯರ್ನ ಯಾಕೆ ಮೀಟ್ ಮಾಡಿದೆ ಅನ್ನೋ ರೀಸನ್ ನಿನ್ಗೆ ಆಲ್ರೆಡಿ ಗೊತ್ತಿರಬೇಕು. ಆದಿತ್ಯನ ಪ್ರಶ್ನೆಯ ಒಳಗಿರೋ ಮೀನಿಂಗ್ ಅರ್ಥ ಮಾಡಿಕೊಂಡ ಮಾಧವಿ ಏನನ್ನೋ ಹೇಳ್ದೆ ಅಲ್ಲಿಂದ ಹೊರಡೋಕೆ ಎದ್ರು. ನೀವ್ ಇನ್ನೂ ನನ್ನ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ. ಆದಿತ್ಯ ಮಾಧವಿಯವರನ್ನ ತಡೆಯದೆ ಹಾಗೆಯೇನೆ ಕೇಳ್ದ. ಮಾಧವಿ ಹೋಗ್ತಾ ಹಾಗೇನೆ ನಿಂತು ಅಂದ್ರು, ಈಗ ನಾವಿಬ್ರು ಒಬ್ರಿಗೊಬ್ರು ನಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ಹೇಳ್ತಾ ಅವರು ಒಳಗೋಗೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಅವರು ಹಿಂದೆ ತಿರುಗಿ ಬಂದು ಆದಿತ್ಯನ ಪಕ್ಕದಲ್ಲೇ ಕುಳಿತುಕೊಂಡ್ರು. ಒಂದು ಡೀಪ್ ಬ್ರೆತ್ ತಗೊಂಡು ಆದಿತ್ಯನ ಆ ಇಂಜೂರ್ಡ್ ಹ್ಯಾಂಡ್ ನೋಡ್ತಾ ಅಂದ್ರು, ಅಟ್ಲೀಸ್ಟ್ ಈ ವರ್ಲ್ಡ್ ನಲ್ಲಿ ನಿನ್ ಗಾಯಕ್ಕೆ ಮೆಡಿಸಿನ್ ಹಚ್ಚೋಕೆ ನೀನು ಪರ್ಮಿಷನ್ ಕೊಡೋ ಅಂತ ಒಬ್ಳು ವ್ಯಕ್ತಿ ಇದ್ದಾಳೆ ಅನ್ನೋದು ನನಗೆ ಮೆಂಟಲ್ ಪೀಸ್ ಕೊಟ್ಟಿದೆ. ಹೀಗೆ ಹೇಳ್ತಾ ಅವರು ಆದಿತ್ಯನ ಆ ಗಾಯಗೊಂಡ ಕೈಯನ್ನ ತನ್ನ ಕೈಗೆ ತಗೊಂಡು ತುಂಬಾ ಪ್ರೀತಿಯಿಂದ ಸವರೋಕೆ ಶುರು ಮಾಡಿದ್ರು. ಫಸ್ಟ್ ಟೈಮ್ ಆದಿತ್ಯ ಅವರನ್ನ ತಡೆಯೋಕ್ ಹೋಗ್ಲಿಲ್ಲ. ಅವನು ಕೇವಲ ಅವರನ್ನೇ ಬ್ಲ್ಯಾಂಕ್ ಆಗಿ ದಿಟ್ಟಿಸಿ ನೋಡ್ತಿದ್ದ. ಸಂಬಂಧಗಳಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಂದ್ರೆ ನಿನ್ಗೆ ತುಂಬಾ ಇಷ್ಟ ಅಲ್ವಾ? ಮಾಧವಿ ಇನ್ನೂ ಅವನ ಕೈಯನ್ನೇ ಹಿಡ್ಕೊಂಡು ಕೇಳಿದ್ರು. ಆದಿತ್ಯ ಅವರನ್ನ ಫುಲ್ ಕ್ವೆಶನಿಂಗ್ ಲುಕ್ ಇಂದ ನೋಡ್ದ. ಮಾಧವಿ ತುಂಬಾ ಪ್ರೀತಿಯಿಂದ ಅವನ ಕೈಗೆ ಮುತ್ತಿಟ್ಟು ಅಂದ್ರು, ಇವತ್ತು ನನ್ ಜೊತೆ ಒಂದು ಡೀಲ್ ಮಾಡ್ಕೊ, ಫೈನಲಿ ಒಂದೇ ಒಂದು ಲಾಸ್ಟ್ ಅಗ್ರಿಮೆಂಟ್. ಆದಿತ್ಯ ಫುಲ್ ಕನ್ಫ್ಯೂಷನ್ ಅಲ್ಲಿ ಅವ್ರನ್ನ ನೋಡಿ ಕೇಳ್ದ, ಯಾವ ಅಗ್ರಿಮೆಂಟ್? ಮಾಧವಿ ಅವನನ್ನೇ ನೋಡ್ತಾ ಅಂದ್ರು, ನನ್ ಫೇಸ್ ನೋಡೋದ್ರಿಂದ, ನನ್ ಸುತ್ತಮುತ್ತ ಇರೋದ್ರಿಂದ, ನನ್ನ ಪ್ರೆಸೆನ್ಸ್ ಇಂದ ನಿನ್ಗೆ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ? ಐ ಪ್ರಾಮಿಸ್ ಯು, ನಾಳೆಯಿಂದ ನೀನ್ ನನ್ನ ಮುಖನ ನೋಡಲ್ಲ ಅಂಡ್ ನನ್ನ ವಾಯ್ಸ್ ಕೂಡ ನಿನಗೆ ಕೇಳಿಸಲ್ಲ. ಅವರಿದನ್ನ ಹೇಳುವಾಗ ಆದಿತ್ಯನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇದ್ರು. ಅವರ ಫೇಸ್ ನಲ್ಲಿ ಯಾವುದೇ ಎಮೋಷನ್ಸ್ ಇರಲಿಲ್ಲ, ಪೂರ್ತಿ ಬ್ಲ್ಯಾಂಕ್ ಆಗಿದ್ರು. ಅವರು ಮಾತು ಕಂಟಿನ್ಯೂ ಮಾಡಿದ್ರು, ಬಟ್ ಪ್ರತಿಯಾಗಿ ನಾನು ಹೇಳೋ ಒಂದು ವಿಷಯಕ್ಕೆ ನೀನು ಒಪ್ಕೋಬೇಕು, ಓಕೆನಾ? ಅವರು ಆದಿತ್ಯನನ್ನ ಪ್ರಶ್ನಾರ್ಥಕವಾಗಿ ನೋಡಿದ್ರು. ಆದಿತ್ಯ ಒಂದು ವರ್ಡ್ ಕೂಡ ಮಾತಾಡದೆ ಅವರನ್ನೇ ನೋಡ್ತಿದ್ದ. ಬಹುಶಃ ಅವನು ಮಾಧವಿಯವರನ್ನ ಇಷ್ಟೊಂದು ಎಮೋಷನಲ್ ಅಂಡ್ ಕಾಮ್ ಆಗಿ ಲೈಫ್ನಲ್ಲಿ ಫಸ್ಟ್ ಟೈಮ್ ನೋಡ್ತಿರಬೇಕು. ಯಾವುದೋ ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದ ಆದಿತ್ಯ ಆಮೇಲೆ ಕೇಳ್ದ, ಏನದು ಮ್ಯಾಟರ್? ಮಾಧವಿ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಅಂದ್ರು, ಏನೇ ಆದ್ರೂ ನೀನ್ ಕಾವ್ಯಳನ್ನ ಯಾವತ್ತೂ ನಿನ್ನಿಂದ ಸಪ್ರೇಟ್ ಮಾಡಬಾರ್ದು. ನೀನ್ ಅವಳಿಂದ ದೂರ ಹೋಗ್ಬಾರ್ದು. ನೀವ್ ಎಷ್ಟೇ ಜಿಗ್ಲಾಡಿದ್ರು, ಎಷ್ಟೇ ಕಿತ್ತಾಡಿದ್ರು, ಒಬ್ರಿಗೊಬ್ರು ಎಷ್ಟೇ ಹರ್ಟ್ ಮಾಡ್ಕೊಂಡ್ರು ಕೂಡ ಡೇ ಎಂಡ್ ನಲ್ಲಿ ನೀವಿಬ್ರೆ ಒಬ್ರಿಗೊಬ್ರು ಮೆಡಿಸಿನ್ ಹಚ್ಕೊಳ್ಬೇಕು. ಮಾಧವಿ ಇಷ್ಟ ಹೇಳಿ ಆದಿತ್ಯನ್ಗೆ ಒಂದು ಪ್ರೀತಿಯ ಲುಕ್ ಕೊಟ್ಟು ಅಲ್ಲಿಂದ ಹೊರಟೋದ್ರು.
ಅವರಲ್ಲಿಂದ ಹೊರಟೋದ್ರು. ಆದ್ರೆ ಪೂರ್ತಿ ಕನ್ಫ್ಯೂಸ್ ಆಗಿದ್ದ ಆದಿತ್ಯ. ಮಾಧವಿ ಏನ್ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ ನೋಡ್ತಾ ಅಲ್ಲೇ ಬೆಂಚ್ ಮೇಲೆ ಕುಳಿತ. ಅವನ ಆ ಚಡಪಡಿಕೆ ಅಸಹನೀಯವಾಗಿ ಅಂಡ್ ಅವನಿಗೆ ಒಂದು ರೀತಿಯ ಸಫೋಕೇಶನ್ ಫೀಲ್ ಆದಾಗ ಅವನ ಮೈಂಡ್ ನಲ್ಲಿ ಸಾಂತ್ವನಕ್ಕಾಗಿ ಕಂಡಿದ್ದು ಒಂದೇ ಒಂದು ಫೇಸ್, ಅದು ಕಾವ್ಯ. ಆ ರಾತ್ರಿ ತುಂಬಾ ಲೇಟ್ ಆಗಿ ಆದಿತ್ಯ ತನ್ನ ರೂಮ್ಗೆ ವಾಪಸ್ ಬಂದು ಕಾವ್ಯ ಎಲ್ಲಿ ಅಂತ ಹುಡುಕ್ದ. ಕಾವ್ಯ ಸೋಫಾ ಮೇಲೆ ಮಲಗಿರೋದನ್ನ ನೋಡಿ ಚಳಿಯಿಂದ ಅವಳು ತನ್ನನ್ನ ತಾನು ಸುರುಳಿ ಸುತ್ಕೊಂಡು ಮಲಗಿದ್ದನ್ನ ನೋಡಿದಾಗ ಅವನು ಒಂದು ಲಾಂಗ್ ನಿಟ್ಟುಸಿರು ಬಿಟ್ಟ. ಅವನ ಆ ಡಿಸ್ಟರ್ಬ್ಡ್ ಆಗಿದ್ದ ಹಾರ್ಟ್ಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿದ ಹಾಗಾಯಿತು. ಕಾವ್ಯ ಚಳಿಯಿಂದಾಗಿ ತುಂಬಾ ಸ್ಟ್ರೇಂಜ್ ಆಗಿ ಮುರಿದುಕೊಂಡು ಮಲಗಿದ್ಲು. ಆದಿತ್ಯ ಬೆಡ್ ಮೇಲಿಂದ ಒಂದು ಪಿಲ್ಲೋ ಅಂಡ್ ಬ್ಲಾಂಕೆಟ್ ತಗೊಂಡು ಅವಳ ಹತ್ರ ಹೋದ. ಅವನು ಅವಳನ್ನ ಬ್ಲಾಂಕೆಟ್ ಇಂದ ಕವರ್ ಮಾಡಿ ಆ ಪಿಲ್ಲೋವನ್ನ ಅವಳ ತಲೆ ಕೆಳಗೆ ಇಟ್ಟ. ಅವನು ಅವಳ ಪಕ್ಕದಲ್ಲೇ ನೆಲದ ಮೇಲೆ ಕುಳಿತು ಅವಳ ಕೂದಲನ್ನ ತುಂಬಾ ಸಾಫ್ಟ್ ಆಗಿ ಸವರ್ತಾ ಅವಳ ಆ ಇನ್ನೋಸೆಂಟ್ ಮುಖವನ್ನೇ ದಿಟ್ಟಿಸಿ ನೋಡ್ತಿದ್ದ. ಮಾಧವಿ ತನ್ಗೆ ಹೇಳಿದ ಆ ಮಾತುಗಳನ್ನ ಅವನು ಪದೇ ಪದೇ ನೆನಪು ಮಾಡ್ಕೊಳ್ತಿದ್ದ. ಈಗ ನಾನು ಬಯಸಿದ್ರು ಕೂಡ ನಿನ್ನಿಂದ ದೂರ ಇರೋಕ್ ಸಾಧ್ಯ ಇಲ್ಲ. ನೀನ್ ನನ್ಗೆ ಪೇನ್ ಕೊಡ್ಲಿ ಅಥವಾ ಬೇರೆ ಯಾರಿಗೆ ಇರ್ಲಿ, ನಾನು ಎಲ್ಲಿ ಚಡಪಡಿಕೆ ಅಥವಾ ಸಫೋಕೇಶನ್ ಫೀಲ್ ಮಾಡಿದ್ರು ನನ್ಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ. ನನಗೆ ಶಾಂತಿ ಸಿಗೋದು ಮಾತ್ರ ನಿನ್ನಿಂದಾನೇ ವೈಫಿ. ಹೀಗೆ ಹೇಳ್ತಾ ಅವನು ತನ್ನ ಫೋರೆಡ್ ಅನ್ನ ಕಾವ್ಯ ಫೋರೆಡ್ ಹತ್ರ ಇಟ್ಟು ಕಣ್ಮುಚ್ದ. ಅವಳ ಕೂದಲಿನಲ್ಲಿ ಮುಖ ಮರೆಮಾಚ್ತಾ ತುಂಬಾ ಡೀಪ್ ವಾಯ್ಸ್ ನಲ್ಲಿ ಮಾತಾಡ್ದ. ನನ್ಗೆ ಭಯ ಆಗೋಕೆ ಸ್ಟಾರ್ಟ್ ಆಗ್ತಿದೆ ವೈಫಿ. ನಾನು ಮೊದಲು ತುಂಬಾ ಚೆನ್ನಾಗಿದೆ, ಯಾವುದೇ ಚಿಂತೆ ಇರಲಿಲ್ಲ, ಫ್ರೀಡಮ್ ಇತ್ತು. ಆದ್ರೆ ಈ ಫ್ಯಾಮಿಲಿ, ಈ ಎಮೋಷನ್ಸ್ ನನ್ನನ್ನ ಹೆದರಿಸ್ತಿದೆ, ಇವೆಲ್ಲ ನನ್ನನ್ನ ವೀಕ್ ಮಾಡ್ತಿದೆ. ಹೀಗೆ ಹೇಳ್ತಾ ಅವನು ತನ್ನ ಲಿಪ್ಸ್ ಅನ್ನ ಅವಳ ಕುತ್ತಿಗೆ ಹತ್ರ ಇಟ್ಟು ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಕಿಸ್ ಮಾಡ್ದ. ನಮ್ ರಿಲೇಶನ್ಶಿಪ್ ಖಂಡಿತವಾಗಿನೂ ತುಂಬಾ ಡೀಪ್ ಆಗಿದೆ, ಆದ್ರೆ ಬಹುಶಃ ಸ್ಟ್ರಾಂಗ್ ಆಗಿಲ್ಲ ಅನ್ಸುತ್ತೆ. ಅದನ್ನ ಮತ್ತೆ ಬ್ರೇಕ್ ಮಾಡುವಂಥದ್ದನ್ನ ಯಾವುದನ್ನು ಮಾಡಬೇಡ. ನೀನೇನೇ ಮಾಡಿದ್ರು ನನ್ನ ಮಾತ್ರ ಚೀಟ್ ಮಾಡಬೇಡ. ಹೀಗೆ ಹೇಳ್ತಾ ಅವನು ಕಾವ್ಯಾಳನ್ನ ತನ್ನ ಆರ್ಮ್ಸ್ ಒಳಗಡೆ ತಗೊಂಡ. ಸ್ವಲ್ಪ ಹೊತ್ತು ಹಾಗೇನೆ ಇದ್ಮೇಲೆ ಅವಳ ತುಟಿಗಳಿಗೆ ಲೈಟ್ ಆಗಿ ಮುತ್ತಿಟ್ಟು ಎದ್ದೋಳಕ್ಕೆ ಟ್ರೈ ಮಾಡ್ದ. ಅವನಲ್ಲಿಂದ ಹೋಗೋಕೆ ತಿರುಗಿದಾಗ ಕಾವ್ಯ ಅವನ ಕೈ ಹಿಡಿದು ನಿದ್ದೆಯಲ್ಲೇ ಅಂದ್ಲು, ಪ್ಲೀಸ್ ಇಲ್ಲೇ ಮಲ್ಗು, ನಂಗೆ ತುಂಬಾ ಚಳಿ ಆಗ್ತಿದೆ, ಸೋಫಾ ಕೂಡ ತುಂಬಾ ದೊಡ್ಡದಾಗಿದೆ. ಹೀಗೆ ಹೇಳ್ತಾ ಕಾವ್ಯ ಅವನನ್ನ ತನ್ನ ಕಡೆಗೆ ಹೇಳ್ಕೊಂಡ್ಲು. ಆದಿತ್ಯ ಸಡನ್ ಆಗಿ ಎಡ್ವಿ ಕಾವ್ಯ ಮೇಲೆ ಬಿದ್ದ. ಆದ್ರೆ ಅವಳಿಗೆ ಪೇನ್ ಆಗದ ಹಾಗೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ. ಅವಳ ಫೇಸ್ ಪಕ್ಕದಲ್ಲೇ ಮುಖ ಇಟ್ಟು ಅಂದ, ಇದು ಯಾರನ್ನಾದ್ರೂ ಸೆಡ್ಯೂಸ್ ಮಾಡೋಕೆ ಒಳ್ಳೆ ವೇ ಅಲ್ವಾ ವೈಫಿ? ಅವನು ತುಂಬಾ ಮೆಲ್ಲಗೆ ಪಿಸ್ಬಿಡ್ತ. ಕಾವ್ಯ ಅವನನ್ನು ತುಂಬಾ ಇಂಟೆನ್ಸ್ ಆಗಿ ನೋಡ್ತಾ ಅಂದ್ಲು, ಅದ್ರ ಅವಶ್ಯಕತೆ ಇಲ್ಲ ಮಿಸ್ಟರ್ ಹಸ್ಬೆಂಡ್. ನೀನ್ ನನ್ನ ಹತ್ರ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಮೆಸ್ಮರೈಸ್ ಆಗ್ತೀಯ. ಕಾವ್ಯ ಅವನ ಶರ್ಟ್ ಅನ್ನ ತನ್ನ ಕಡೆಗೆ ಹೇಳ್ಕೊಂಡು ತುಂಬಾ ಪ್ಲೇಫುಲ್ ಆಗಿರೋ ವಾಯ್ಸ್ ನಲ್ಲಿ ಹೇಳಿದ್ಲು. ಆದಿತ್ಯ ತನ್ನ ಶರ್ಟ್ ಅನ್ನ ಅವನ ಕೈಗಳಿಂದ ಬಿಡಿಸ್ಕೊಂಡ. ಗುಡ್ ನೈಟ್ ವೈಫಿ, ತುಂಬಾನೇ ಲೇಟ್ ಆಯ್ತು, ಮಲ್ಗು ಈಗ. ಹೀಗೆ ಹೇಳ್ತಾ ಅವನು ಅವಳ ಲಿಪ್ಸ್ ಮೇಲೆ ಒಂದು ಸಾಫ್ಟ್ ಕಿಸ್ ಕೊಟ್ಟು ಬಾಲ್ಕನಿ ಕಡೆ ನಡೆದ. ಅವನಿ ಬಿಹೇವಿಯರ್ ನೋಡಿ ಕಾವ್ಯ ಸೋಫಾ ಮೇಲೆ ಹಾಗೇನೆ ಕೂತ್ಬಿಟ್ಲು. ನೀನ್ ಸಿಟ್ಟಾಗ್ದೆ ಅಥವಾ ಪೂರ್ತಿ ಸೈಲೆಂಟ್ ಆಗಿರ್ದೆ ಇರೋದು ಬಹುಶಃ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ ಆದಿತ್ಯ? ಅವಳು ತುಂಬಾ ವರಿಯಿಂಗ್ ವಾಯ್ಸ್ ನಲ್ಲಿ ಕೇಳಿದ್ಲು. ಕಾವ್ಯ ಸೋಫಾ ಮೇಲೆ ಕೂತು ತನ್ನ ತಲೆಯನ್ನ ಸೋಫಾ ಮೇಲಿಟ್ಟು ಬಾಲ್ಕನಿ ಕಡೆ ನೋಡ್ತಿದ್ಲು. ಆದಿತ್ಯನ ಬಗ್ಗೆ ಥಿಂಕ್ ಮಾಡ್ತಾನೆ ಅವಳು ಯಾವಾಗ ನಿದ್ದೆ ಹೋದ್ಲು ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಬೆಳಿಗ್ಗೆ ಆ ಹಕ್ಕಿಗಳ ಸೌಂಡ್ ಕೇಳಿ ಅವಳು ಎಚ್ಚಾದ್ಲು. ಬಾಲ್ಕನಿಯಿಂದ ಬರ್ತಿದ್ದ ಆ ಸಣ್ಣ ಲೈಟ್ ಅವಳ ಮೇಲ್ ಬೀಳ್ತಿದ್ದ ಹಾಗೆ ಅವಳು ನರಳ್ತಾ ಎದ್ ಕೂತು ಕಣ್ಣು ಉಜ್ಕೊಂಡ್ಲು. ಅವಳು ವಾಚ್ ನೋಡಿದ್ರೆ ಇನ್ನು 6 o'clock ಕೂಡ ಆಗಿರ್ಲಿಲ್ಲ. ಅವಳು ಬೆಡ್ ಕಡೆ ನೋಡಿದ್ಲು, ಆದ್ರೆ ಅಲ್ಲಿ ಆದಿತ್ಯ ಇರ್ಲಿಲ್ಲ. ಸೊ ಅವಳು ಬಾಲ್ಕನಿಗೆ ಹೋದ್ಲು. ಆದಿತ್ಯ ಇನ್ನು ಆ ಬಾಲ್ಕನಿ ಸೋಫಾ ಮೇಲೆನೆ ಕೂತು ಇಲ್ಲೋ ದೂರ ದಿಟ್ಟಿಸಿ ನೋಡ್ತಿದ್ದ. ಕೆಳಗ್ ಬಿದ್ದಿರೋ ಆ ಲಿಕ್ಕರ್ ಬಾಟಲ್ಸ್ ಅಂಡ್ ಇನ್ನು ಹೊಗೆ ಬರ್ತಿರೋ ಆ ಸಿಗರೇಟ್ ಪೀಸಸ್ ನೋಡಿದ್ರೆ ಅವನು ಒಂದ್ ಸೆಕೆಂಡ್ ಕೂಡ ಕಣ್ಮುಚ್ಚಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಇಡೀ ನೈಟ್ ನೀನ್ ನಿದ್ದೆನೆ ಮಾಡಿಲ್ವಾ? ನಿನ್ ಲಂಗ್ಸ್ ಅನ್ನ ನೀನು ಯಾಕೆ ರೀತಿ ಬರ್ನ್ ಮಾಡ್ತಿದ್ಯಾ? ಕಾವ್ಯ ಫುಲ್ ಆಂಗರ್ ನಲ್ಲಿ ನೆಲದ ಮೇಲೆ ಸ್ಪ್ರೆಡ್ ಆಗಿರೋ ಆ ಸಿಗರೇಟ್ ತುಂಡುಗಳನ್ನ ನೋಡ್ತಾ ಹೇಳಿದ್ಲು.
ಪ್ರತಿಯಾಗಿ ಆದಿತ್ಯ ಮಾತ್ರ ಪೂರ್ತಿ ಸೈಲೆಂಟ್ ಆಗಿದ್ದ. ಏನಾಯ್ತು ನಿನ್ಗೆ? ನಾನು ಏನಾದ್ರೂ ನಿನ್ನ ಇಗ್ನೋರ್ ಮಾಡಿ ಸೈಲೆಂಟ್ ಆಗಿ ಕೂತಿದ್ರೆ ನೀನ್ ಅದನ್ನ ದೊಡ್ಡ ಇಶ್ಯೂ ಮಾಡ್ತಿದ್ದೆ. ಇಷ್ಟೊತ್ತಿಗೆ ರಾಜ್ ವಿಲಾದಲ್ಲಿ ಮಹಾಭಾರತ ಅಂಡ್ ರಾಮಾಯಣ ಎರಡು ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗ್ತಿತ್ತು. ಆದ್ರೆ ನೀನ್ ನನ್ನನ್ನ ಇಗ್ನೋರ್ ಮಾಡಿದ್ರೆ ಓಕೆನಾ? ಮೌನವಾಗಿ ಕೂತಿದ್ದ ಅವನನ್ನ ನೋಡಿ ಕಾವ್ಯ ಸಿಟ್ಟಿನಿಂದ ಮಾತಾಡೋಕೆ ಶುರು ಮಾಡಿದ್ಲು. ಆದ್ರೆ ಆದಿತ್ಯ ಇನ್ನೂ ಸೈಲೆಂಟ್ ಆಗೇ ಇದ್ದ. ಕಾವ್ಯ ಅವನನ್ನ ತುಂಬಾ ಇನ್ನೋಸೆಂಟ್ ಆಗಿ ನೋಡಿ ಸಾಫ್ಟ್ ವಾಯ್ಸ್ ನಲ್ಲಿ ಅಂದ್ಲು, ನಿನ್ನೆ ನೈಟು ನಾನು ಹೇಳಿದ ಮಾತನ್ನ ನೀನ್ ಇನ್ನೂ ಮೈಂಡಲ್ಲಿ ಇಟ್ಕೊಂಡಿದ್ಯಾ? ನಾನೇನೋ ಫ್ಲೋನಲ್ಲಿ ಹೇಳ್ದೆ, ಅದು ಸಡನ್ ಆಗಿ ಬಾಯಿಂದ ಸ್ಲಿಪ್ ಆಯ್ತು ಅಷ್ಟೇ. ನೋಡು, ನಾನು ಕಿವಿ ಇಟ್ಕೊಳ್ತಿದ್ದೀನಿ. ಇನ್ ಮುಂದೆ ಮಾತಾಡೋ ಮೊದಲು ತುಂಬಾ ಕೇರ್ಫುಲ್ ಆಗಿ ಥಿಂಕ್ ಮಾಡ್ತೀನಿ. ಇದು ವಿಚಿತ್ರ ಪ್ರಾಬ್ಲಮ್. ಇಲ್ಲಿ ಎರಡು ಸೈಡ್ ಸೋತಿರೋದು ನಾನೇ. ಕಾವ್ಯ ಒಂದು ಬ್ರೆತ್ನಲ್ಲಿ ಮಾತಾಡ್ತಿರುವಾಗ ಸಡನ್ ಆಗಿ ಯಾರೋ ಅವಳ ಲಿಪ್ಸ್ ಅನ್ನ ಲಾಕ್ ಮಾಡೋದ ಹಾಗೆ ಫೀಲ್ ಆಯ್ತು. ನೆಕ್ಸ್ಟ್ ಮೂಮೆಂಟ್ ಅವಳು ಆದಿತ್ಯನ ತೋಳ್ಗಳಲ್ಲಿ ಸೆರೆ ಆಗಿದ್ಲು. ಅವಳ ತುಟಿಗಳನ್ನ ಅವನು ಪೂರ್ತಿ ಬಂಧಿಸಿ ಬಿಟ್ಟಿದ್ದ. ಆದಿತ್ಯನ ಒಂದು ಹ್ಯಾಂಡ್ ಅವಳ ಬೆನ್ನಿನ ಮೇಲೆ ಇತ್ತು. ಇನ್ನೊಂದು ಕೈ ಅವಳ ತಲೆಯ ಹಿಂಭಾಗದಲ್ಲಿರೋ ಕೂದಲನ್ನ ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಆದಿತ್ಯ ಅವಳ ಲಿಪ್ಸ್ ಅನ್ನ ತುಂಬಾ ಫ್ಯಾಷನೇಟ್ ಆಗಿ ಕಿಸ್ ಮಾಡ್ತಾ ಅವಳನ್ನ ಬಿಗಿಯಾಗಿ ಹಿಡಿದಿದ್ದ. ಅವನು ಕಾವ್ಯಾಳಿಗೆ ತುಂಬಾ ಹೊತ್ತು ಮುತ್ತಿಟ್ಟ. ಬಹುಶಃ ಅವನು ಈ ಮೂಮೆಂಟ್ಗಾಗಿನೇ ವೇಟ್ ಮಾಡ್ತಿದ್ದ ಅನ್ಸುತ್ತೆ, ಅವಳನ್ನ ತನ್ನ ತೋಳುಗಳಲ್ಲಿ ಇದ್ದು ಸ್ವಲ್ಪ ಮೆಂಟಲ್ ಪೀಸ್ ಫೀಲ್ ಮಾಡೋದಕ್ಕೆ. ಕಾವ್ಯ ಕೂಡ ಅವನನ್ನ ಅಷ್ಟೇ ಪ್ರೀತಿಯಿಂದ ಹಗ್ ಮಾಡಿ ತನ್ನ ಪ್ರೆಸೆನ್ಸ್ ಅವನಿಗೆ ಫೀಲ್ ಆಗೋ ಹಾಗೆ ಮಾಡಿದ್ಲು. ಅವಳು ಅವನಿಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಇಬ್ರಿಗೂ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಆದಿತ್ಯ ಕಾವ್ಯಳಿಂದ ಸೆಪರೇಟ್ ಆಗಿ ತನ್ನ ಫೋರೆಡ್ ಅನ್ನ ಅವಳ ಹಣೆ ಮೇಲೆ ಇಟ್ಟು ತುಂಬಾ ಡೀಪ್ ಆಗಿ ಉಸಿರಾಡ್ದ. ಕಾವ್ಯ ಕೂಡ ಅವನ ಫೇಸ್ ಅನ್ನ ತನ್ನ ಹಸ್ತಗಳಲ್ಲಿ ಹಿಡಿದು ಅವನ ಉಸಿರನ್ನ ನಾರ್ಮಲ್ ಮಾಡೋಕೆ ಟ್ರೈ ಮಾಡಿದ್ಲು. ಕಾವ್ಯ ಒಂದು ಲಾಂಗ್ ಬ್ರೆತ್ ತಗೊಂಡು ಕೇಳಿದ್ಲು, ಆರ್ ಯು ಓಕೆ ಆದಿತ್ಯ? ಆದಿತ್ಯ ಏನೂ ಹೇಳಲಿಲ್ಲ. ಏನೋ ಪ್ರಾಬ್ಲಮ್ ಇದೆ ಅಂತ ಕಾವ್ಯ ಮತ್ತೆ ಕೇಳೋಕೆ ಹೋದ್ಲು. ಆದ್ರೆ ಆದಿತ್ಯ ಅವಳನ್ನ ಅಲ್ಲೇ ಅಡ್ಡಿಪಡಿಸ್ದ. ವೈಫಿ, ನಾನು ಸ್ವಲ್ಪ ಸೈಲೆನ್ಸ್ ಬೇಕು, ಜಸ್ಟ್ ಸ್ವಲ್ಪ ಶಾಂತಿ ಬೇಕು ಅಷ್ಟೆ. ಕಾವ್ಯ ಸೈಲೆಂಟ್ ಆದ್ಲು. ಆದಿತ್ಯ ಅವಳನ್ನ ತನ್ನ ಆರ್ಮ್ಸ್ ಒಳಗೆ ಎಳ್ಕೊಂಡು ಮೌನವಾಗಿ ಅವಳನ್ನ ಫೀಲ್ ಮಾಡ್ತಿದ್ದ. ಕಾವ್ಯಾಳಿಗೆ ಆದಿತ್ಯನ ಆ ಫಾಸ್ಟ್ ಹಾರ್ಟ್ ಬೀಟ್ ಪೂರ್ತಿಯಾಗಿ ಕೇಳಿಸ್ತಿತ್ತು. ಅಂಡ್ ಅವಳು ಅವನ ಆ ಆಂಗ್ಸೈಟಿಯನ್ನ ಈಸಿಯಾಗಿ ಗೆಸ್ ಮಾಡ್ತಿದ್ಲು. ಅವನು ತುಂಬಾನೇ ಚಡಪಡಿಸ್ತಿದ್ದ ಅಂಡ್ ಬಹುಶಃ ಯಾವುದೋ ವಿಷಯಕ್ಕೆ ಪೂರ್ತಿ ಟೆನ್ಷನ್ ನಲ್ಲಿದ್ದ. ಕಾವ್ಯ ಅವನ ಚೆಸ್ಟ್ ಮೇಲೆ ಕೈ ಇಟ್ಟು ಪಬ್ಲಿಕ್ ಆಗಿ ಮುದ್ದಿಸೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳ ಕೈ ಮೇಲೆ ತನ್ನ ಹ್ಯಾಂಡ್ ಇಟ್ಟು ತುಂಬಾ ಆಂಗ್ಸೈಟಿಯಿಂದ ಅಂದ, ನಿನ್ನೆ ನೈಟ್ ನಾನು ಅವ್ರ ಜೊತೆ ತುಂಬಾ ವರ್ಷಗಳಾದ್ಮೇಲೆ ಆ ರೀತಿ ಮಾತಾಡ್ದೆ. ನಾವು ಲಾಸ್ಟ್ ಟೈಮ್ ಯಾವಾಗ ಒಟ್ಟಿಗೆ ಕೂತು ಮಾತಾಡಿದ್ವಿ ಅಂತ ನನಗಂತೂ ನೆನಪಿಲ್ಲ. ನೀನ್ ಯಾವಾಗ್ಲಾದ್ರೂ ಹಾಗೆ ಮಾಡಿದ್ಯಾ? ಇಷ್ಟು ಹೇಳಿ ಆದಿತ್ಯ ಮತ್ತೆ ಸೈಲೆಂಟ್ ಆದ. ಹಾಗಾದ್ರೆ ಇದು ಗುಡ್ ನ್ಯೂಸ್ ಅಲ್ವಾ ಆದಿತ್ಯ? ನೀನ್ ಯಾಕೆ ಇಷ್ಟೊಂದು ವರಿ ಮಾಡ್ತಿದ್ಯಾ? ನಿಮ್ ರಿಲೇಶನ್ಶಿಪ್ನಲ್ಲಿ ಇನ್ ಸ್ವಲ್ಪ ಹೆಸಿಟೇಷನ್ ಇದೆ ಅನ್ನೋದನ್ನ ನಾನು ಒಪ್ಕೊಳ್ತೀನಿ, ಬಟ್ ಆ ಬಾಂಡಿಂಗ್ ಇನ್ನು ತುಂಬಾ ಡೀಪ್ ಆಗಿದೆ ಅಲ್ವಾ? ಕಾವ್ಯ ಅವನನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಿದ್ಲು. ಆದ್ರೆ ಆದಿತ್ಯನ ಒಳಗಡೆ ಆಗ್ತಿರೋ ಆ ಪೇನ್ ಅವಳಿಗೆ ಹೇಗೆ ಅರ್ಥ ಆಗ್ಬೇಕು? ಅಪ್ಪ ಮತ್ತೆ ನಂದಿತನ ಅವ್ರ ರೂಮ್ನಲ್ಲಿ ಬೆಡ್ ಮೇಲೆ ಒಟ್ಟಿಗೆ ನೋಡಿದಾಗ ಅವರಿಬ್ರು ತುಂಬಾ ಪೀಸ್ಫುಲ್ ಆಗಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಆಗ ಅಮ್ಮ ಕೂಡ ಅಷ್ಟೇ ಪೀಸ್ಫುಲ್ ಆಗಿದ್ರು. ಹೀಗೆ ಹೇಳ್ತಾ ಅವನು ಮೌನವಾದ. ಅವನ ಕೈಗಳು ಕಾವ್ಯಳ ಹ್ಯಾಂಡ್ಸ್ ಅನ್ನ ತುಂಬಾ ಟೈಟ್ ಆಗಿ ಹೋಲ್ಡ್ ಮಾಡಿದ್ವು. ಕಾವ್ಯ ಅವನ ಫೇಸ್ ನೋಡಿದ್ಲು. ಆ ಭಯ ಅವನ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅದ್ರ ಜೊತೆ ಆ ಸಿಟ್ಟು ಕೂಡ ಇತ್ತು. ಕಾವ್ಯ ಅವನ ಫೋರೆಡ್ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಅವನನ್ನ ಸಮಾಧಾನ ಮಾಡೋಕೆ ನೋಡಿದ್ಲು. ಅಮ್ಮ ಚೆನ್ನಾಗಿದ್ದಾರೆ ಆದಿತ್ಯ, ಶಿ ಈಸ್ ವೆರಿ ಸ್ಟ್ರಾಂಗ್. ಅವರನ್ನ ಅವರು ಹ್ಯಾಂಡಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಖಂಡಿತ ಇದೆ. ಆದ್ರೆ ಆದಿತ್ಯ ಅವಳ ಮಾತುಗಳನ್ನ ಕೇಳ್ತಾಲೇ ಇಲ್ಲ ಅನ್ಸುತ್ತೆ. ಅವನು ಮತ್ತೆ ತನ್ನಲ್ಲೇ ಗೊಣಗೋಕೆ ಸ್ಟಾರ್ಟ್ ಮಾಡ್ದ. ನಿನ್ನೆ ನೈಟ್ ನಾನು ಅವರನ್ನ ಮತ್ತೆ ಅದೇ ಕಂಡೀಷನ್ ಅಲ್ಲಿ ನೋಡ್ದೆ. ಆದಿತ್ಯ ಇಷ್ಟೆಲ್ಲ ಹೇಳ್ತಾ ಇದ್ದಾಗ ಅವನಿಗೆ ಸಡನ್ ಆಗಿ ಏನೋ ನೆನಪಾದ ಹಾಗೆ ಆಯ್ತು. ಅವನು ಕಾವ್ಯಾಳನ್ನ ತನ್ನಿಂದ ಸೆಪರೇಟ್ ಮಾಡಿ ಮಾಧವಿ ಅವರ ರೂಮ್ ಕಡೆಗೆ ಫುಲ್ಲು ಸ್ಪೀಡ್ನಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ದ.